ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನವೇ ಆಗೋಯಿತು ವೀಡಿಯೋನೆಲ್ಲ ಹಾಕೋಕ್ಕಾಗದೆ. ಹಾಗಾಗಿ ಇವತ್ತು ಒಂದು ವೀಡಿಯೋ ಹಾಕ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಏನದು ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತೇಳಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ನಮ್ಮ ಅತ್ತೆಗೆ ಆಮ್ಲೆಟ್ ಅಂದರೆ ತುಂಬ ಇಷ್ಟ. ನನಗೆಲ್ಲ ಈ ಆಮ್ಲೆಟ್ ಎಲ್ಲ ಇಷ್ಟ ಆಗಲ್ಲ, ಅಂದರೆ ನನಗೆ ಮೊಟ್ಟೆ ಸ್ಮೆಲ್ಲೇ ಆಗಲ್ಲ. ತಿಂತೀನಿ ಇಲ್ಲ ಅಂತೇಳಲ್ಲ, ಆದರೆ ಏನು ಮೊಟ್ಟೆಲ್ಲ ಬೇಯಿಸಾದ್ಮೇಲೆ ಆಮ್ಲೆಟೆಲ್ಲ ಹಾಕಿ ಆದಮೇಲೆ ತುಂಬ ಸಿಂಕ್ ಆಗಿರ್ಬೋದು, ಅಥವಾ ನಾವು ಊಟ ಮಾಡಿರೋ ಪ್ಲೇಟ್ ಆಗಿರ್ಬೋದು, ಎಲ್ಲ ಸಖತ್ತು ಸ್ಮೆಲ್ ಬರ್ತೈತೆ. ಆ ಸ್ಮೆಲ್ಲಿಂದ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ವಿ. ಅದನ್ನು ಬಿಟ್ಟರೆ ತಿಂತೀನಿ, ಯಾರಾದ್ರೂ ಮಾಡಿಕೊಟ್ರೆ ತಿಂತೀನಿ, ನಾನು ಮಾಡ್ಕೊಂಡು ತಿಂತೀನಿ. ಆದರೆ ಸ್ಮೆಲ್ಲೊಂದು ಇಷ್ಟ ಆಗಲ್ಲ. ನಾನು ಈರುಳ್ಳಿ ಹೆಚ್ಚಿಟ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೇನೆ. ಖಾರ ಪುಡಿ, ಒಂಚೂರು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದು ಉಪ್ಪು ಮತ್ತು ಸ್ವಲ್ಪ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡ್ರೆ ಹೆಂಗೆ ಗೊತ್ತಾ, ಸ್ವಲ್ಪ ಸ್ಮೆಲ್ಲೆಲ್ಲ ಮೊಟ್ಟೆ ಸ್ಮೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಅದು ಚೆನ್ನಾಗಿ ಉಬ್ಬುತ್ತೆ. ಮೊಟ್ಟೆ ನಾವೇನು ಆಮ್ಲೆಟ್ ಹಾಕ್ತೀವಲ್ಲ, ಚೆನ್ನಾಗಿ ದಪ್ಪವಾಗಿ ಉಬ್ಬುತ್ತೆ. ಮತ್ತು ಸ್ಮೆಲ್ ಇರಲ್ಲ ಅಂತಂದು ಹೇಳ್ತಾರೆ ನಮ್ಮ ಅತ್ತೆಯವರು. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು ಈ ಥರ ಅಂತ. ಹಂಗಾಗಿ ಸ್ವಲ್ಪ ಹಾಲು ಹಾಕ್ತಾರೆ ಅವರು ಮೊಟ್ಟೆ ಆಮ್ಲೆಟೆಲ್ಲ ಮಾಡಬೇಕಾದ್ರೆ. ಹಾಗಾಗಿ ನಾನು ಕೂಡ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ನಾನಿವಾಗ ಒಂದು ಸೌಟೆಲ್ಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ತೆಗೆದ್ಬಿಟ್ಟು ನೋಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ. ಸ್ವಲ್ಪ ಸ್ಮೆಲ್ ಇರೋಲ್ಲ ಅಂತ ಹೇಳ್ತಾರೆ, ಆದರೆ ಮಾಡ್ಬೇಕಾದ್ರೆ ಇರೋಲ್ಲ. ಅದಾದಮೇಲೆ ಮತ್ತೆ ನಾರ್ಮಲಾಗಿ ಸ್ಮೆಲ್ ಇದ್ದೇ ಇರ್ತೈತಿ. ಏನೋ ಒಂದು ಅವ್ರದ್ದೊಂದು ಟಿಪ್ಸು, ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ವಿ, ಹೌದೇನೋ ಅಂದ್ಕೊಂಡು. ಆದರೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಸ್ಮೆಲ್ ಅಂತೂ ಹೋಗೋದಿಲ್ಲ, ಇದ್ದೇ ಇರುತ್ತೆ. ನಂದು ಆಯಿತು, ಆಮ್ಲೆಟ್ ಹಾಕಿಟ್ಟಿದ್ದೆಲ್ಲ ಊಟ ಜೊತೆಯಲ್ಲಿ, ಅನ್ನದ ಜೊತೆಯಲ್ಲಿ ಸ್ವಲ್ಪ ಬೆಳಿಗ್ಗೆ ಪಲ್ಯ ಮಾಡಿದ್ದಿತ್ತು. ಆ ಪಲ್ಯ ಜೊತೆಗೆ ನಂದು ಹೋಳಿಗೆ ಸಾಂಬಾರು ಇದೆಲ್ಲ, ಆ ಸಾಂಬಾರನ್ನ ಹಾಕ್ಕೊಂಡು ಮಧ್ಯಾಹ್ನದ ಊಟ ಮುಗೀತು ಇವತ್ತಿಂದು. ಇದು ಬೆಳಗ್ಗೆ ತಿಂಡಿಗೆ ಏನು ಮಾಡೋಣ ಅಂತ ಚಿಂತೆ ಬಂದಿತ್ತು. ನಮ್ಮ ಮಕ್ಕಳು ಈ ಥರ ಪ್ಲೇಟ್ ಥರದ್ದು ಇಡ್ಲಿ ಮಾಡು ಅಂತ ಹೇಳ್ತಾರೆ. ಹಂಗಾಗಿ ತಟ್ಟೆ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವೀಟಿನ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ತುರಿ, ಒಂದು 4ರಿಂದ 5 ಬಾದಾಮಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ ತಿಕ್ನೆಸ್ ಅಂತ. ನೀವು ಬೇಕಾದ್ರೆ ಸ್ವಲ್ಪ ಹುರ್ಗಡ್ಲೆ ಸೇರಿಸ್ಕೊಬೋದು, ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು. ಹಾಗೆ ಸ್ವಲ್ಪ ಬಾದಾಮಿ, ಸ್ವಲ್ಪ ಗಸಗಸೆ, ಒಂಚೂರು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ನೀವು ಬಾದಾಮಿನ ನೆನೆಸಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗಟ್ಟಿಗೆ ಬರುತ್ತೆ. ನೆನೆಸಿಟ್ಕೊಂಡು ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಅರ್ಜೆಂಟಾಗಿ ಮಾಡೋದ್ರಿಂದ ಆವಾಗಲೇ ಸಡನ್ನಾಗಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ತುಂಬ ನೈಸಾಗಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸಾಗಿ ಗ್ರೈಂಡ್ರ್ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇವಾಗ ಬೆಲ್ಲನ ಸಪ್ರೇಟಾಗಿ ಕರಗಿಸಿಟ್ಕೊಂಡಿದ್ದೀನಿ. ಬೆಲ್ಲ ಸಪ್ರೇಟಾಗಿ ಕರಗಿಸಿ ನಾನಿಲ್ಲಿ ಸೋಸ್ಬಿಟ್ಟು ಹಾಕ್ಕೊಂಡ್ರೆ ಇಲ್ಲಿ ರೆಡಿ ಆಯಿತು. ಕಾಯಲು ಅಂತ ಏನು ಹೇಳ್ತೀವಿ ನಾವು, ಅದು ರೆಡಿ ಆಯಿತು. ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡ್ರೆ ಇದು ಕಾಯಲ್ಲಿ ರೆಡಿ ಆಯಿತು. ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಬೋದು, ಚೆನ್ನಾಗಾಗುತ್ತೆ. ನೋಡಿ, ಕೋನಲ್ಲಿ ನಾನಿವಾಗ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಕಾಯಿಸಿಟ್ಕೊಂಡಿರೋ ಹಾಲು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ಕುದ್ರೆ ಸಾಕಾಗುತ್ತೆ, ಬೇಗನೆ ಆಗಿಬಿಡುತ್ತೆ. ಆದರೆ ಇವಾಗ ನಾನಿಲ್ಲಿ ತಟ್ಟೆ ಇಡ್ಲಿ ಮಾಡಿದ್ದೀನಿ. ನೋಡಿ, ಚಿಕ್ಕದಕ್ಕಂತೂ ತುಂಬಾ ಇಷ್ಟ ಈ ಥರ ಇಡ್ಲಿ ಅಂದರೆ. ಅವನು ಏನು ನೋಡು ಸರ್ಪ್ರೈಸ್ ಅಂದ ತಕ್ಷಣ ಅವನು ನೋಡ್ತಾ ಇದೆ ಇಲ್ಲಿದೆ ಅಂತೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇತ್ತು. ಅದು ಹೌದಾ ಅಂತಂದು ಹೇಳ್ಬಿಟ್ಟು. ಈ ಥರ ಒಂದು ಪಾಯಸ ಎಲ್ಲ ತಿನ್ನಲ್ಲ, ಚಿಕ್ಕದು ಇಷ್ಟ ಆಗಲ್ಲ ಸ್ವೀಟು. ಆದರೆ ಈ ಥರದ ಕಡುಬಿಗೆಲ್ಲ ಮಾಡಿದರೆ ಸ್ವಲ್ಪ ಇಷ್ಟಪಡ್ತಾನೆ. ಈ ಥರ ಪ್ಲೇಟ್ ಇಡ್ಲಿಗಿಂತ ಈ ಥರ ತಟ್ಟೆ ಇಡ್ಲಿ ಚೆನ್ನಾಗಿ ಇಷ್ಟಪಡ್ತಾನೆ. ಅವನಿಗೆ ನೋಡಿ ತುಂಬ ಖುಷಿ ಪಡ್ತಾ ಇದ್ದ. ಹಾಗೆ ಇದನ್ನು ಅಲ್ಲೇ ಯಾವುದೇ ಎಷ್ಟೆಷ್ಟು ನೆನೆಸ್ತೀನಿ ಅಂತ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನಾರ್ಮಲಾಗಿ ನಾನು ಇಡ್ಲಿ ನೆನೆಸ್ತೀನಲ್ಲ, ಸೇಮ್ ಇಡ್ಲಿ ಥರನೇ ತಟ್ಟೆ ಕಡುಬನ್ನು ಮಾಡ್ತೀನಿ. ಅದೇ ಥರನೇ ಹಾಕ್ಬಿಟ್ಟು ಪ್ಲೇಟಿಗೆ ಹೋದರೆ ರೆಡಿ ಆಯಿತು. ನೋಡಿ, ನಾನಿವಾಗ ಕಾಯಲ್ ಜೊತೆಯಲ್ಲಿ ತಟ್ಟೆ ಕಡುಬು ಮಾಡಿದ್ದೆ. ಅದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಮಕ್ಕಳಿಗೆ ಫಸ್ಟಿಗೆ ಸ್ವೀಟನ್ನೇ ಹಾಕಿ ಕೊಟ್ಟೆ, ಅವರಿಗೆ ತುಂಬ ಚೆನ್ನಾಗಿ ಬಂದಿತ್ತು. ಸಂಜೆಗೆ ಬಂದುಬಿಟ್ಟು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಬಾಯಿಗೆ ಏನಾದ್ರು ತಿನ್ನಬೇಕು ಅನಿಸ್ಬಿಟ್ಟಿತ್ತು. ಹಾಗಾಗಿ ಮಸಾಲೆ ಪುರಿ ತರಿಸ್ಕೊಂಡು ಮನೆಯಲ್ಲಿ ತಿಂದ್ವಿ. ಇವಾಗ ಮತ್ತೆ ಒಂದು ಪಕ್ಕದಲ್ಲಿ ಮೊಟ್ಟೆ ಎಲ್ಲ ಕೆದರ್ಕೊಡ್ತೇನೆ. ನಮ್ಮ ಮಗ ಬಂದುಬಿಟ್ಟು ಚಿಕ್ಕದಕ್ಕೆ ಈ ಥರ ಆಮ್ಲೆಟ್ ಆಗಲಿ ಈರುಳ್ಳಿ ಎಲ್ಲ ಹಾಕಿದ್ದಾಗಲಿ ಮಾಡಿಕೊಟ್ಟಿತ್ತಿಂದಲ್ಲ, ಮತ್ತು ಮೊಟ್ಟೆ ಬೇಯಿಸಿದ್ರು ಕೂಡ ಅದನ್ನು ಇಷ್ಟಪಡಲ್ಲ. ಈ ರೀತಿಯಾಗಿ ಸ್ವಲ್ಪ ಉಪ್ಪು, ಮೆಣಸು ಪುಡಿ, ಒಂಚೂರು ಲೈಟಾಗಿ ಖಾರದ ಪುಡಿ ಹಾಕ್ಕೊಟ್ರೆ ಚೆನ್ನಾಗಿ ತಿಂತಾನೆ, ಊಟ ಮಾಡ್ತಾನೆ. ಒಬ್ಬನೇ ಊಟ ಮಾಡ್ತಾನೆ. ಅನ್ನಕ್ಕೆ ಕಲಿಸ್ಕೊಡ್ಬೇಕು ಅದನ್ನ. ಈ ಥರ ಸೈಡ್ಸ್ ಇತ್ತಿರಲ್ಲ, ಅದು ಆ ಥರ ಮಾಡಿ ಕೊಟ್ಟರೆ ಅವನಿಗೆ ನಾವು ಯಾರೂ ಊಟ ಮಾಡಿಸೋದೇ ಬೇಕಾಗಲ್ಲ, ಊಟ ಮಾಡೋಂಥ ಫೋರ್ಸ್ ಮಾಡೋದೇ ಬೇಕಲ್ಲ, ಅಷ್ಟು ಇಷ್ಟಪಟ್ಕೊಂಡು ಖುಷಿಯಾಗಿ ತಿಂತಾನೆ. ನಮಗೆ ಸ್ವಲ್ಪ ಇಲ್ಲಿ ಮೊಟ್ಟೆ ಸಾಂಬಾರು ಮಾಡಿ ಇಟ್ಕೊಂಡಿದ್ದೆ, ಅದು ನಾವು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಸ್ವಲ್ಪ ಮೊಟ್ಟೆ ಹಾಕಿದ್ದೆ. ಮತ್ತು ರಾತ್ರಿ ಊಟ ಹಾಕ್ಬೇಕಂತ ಮತ್ತೆ ಒಂದು 4 ಮೊಟ್ಟೆ ಒಡೆದ್ಬಿಟ್ಟು ಸಾಂಬಾರು ಇತ್ತಲ್ವ ಮಧ್ಯಾಹ್ನದ್ದು, ಅದೇ ಸಾಂಬಾರು ಜೊತೆಯಲ್ಲಿ
ನಾನು ಮೊಟ್ಟೆ ಒಡೆದಾಕಿ ರಾತ್ರಿ ಊಟಕ್ಕೆ ರೆಡಿ ಮಾಡಿಕೊಂಡೆ. ಇದು ನೋಡಿ ಈ ರೀತಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಉಪ್ಪುತ್ತೆ ನೋಡಿ. ಈ ರೀತಿಯಾಗಿ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಮೆಣಸು ಪುಡಿ ಹಾಕ್ಕೊಟ್ರೆ ಆರಾಮಾಗಿ ತಿಂತಾನೆ. ಇವತ್ತಿನ ರಾತ್ರಿ ಊಟ ನನ್ನ ಮಗನಿಗೆ ಫುಲ್ ಖುಷಿ ಆಗ್ಬಿಟ್ಟ ಊಟ ತಿಂದ್ಬಿಟ್ಟು. ನೀವು ನೋಡ್ಬೋದು ಬೆಳಗ್ಗೆ ಇವಾಗ ಸ್ವಲ್ಪ ಜಾಸ್ತಿ ಥಂಡಿ ಇನ್ನೂ ಕಡಿಮೆ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಇದೆ. ಫುಲ್ ಇಬ್ಬನಿ ಬಂದಿತ್ತು, ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೇ ತೊಗೊಂಬಿಡ ಕ್ಲಿಪ್ಪಿಂಗ್ ಚೆನ್ನಾಗಿದೆ ಅಂತೇಳಿ ತೊಗೊಂಡೆ. ಅಂದರೆ ಹತ್ರದಲ್ಲೇ ಇರುತ್ತೆ. ನಮಗೆ ಈ ಮೊಬೈಲಲ್ಲಿ ಏನು ಗೊತ್ತಾ, ಸ್ಟಾರ್ಟಿಂಗ್ ಹತ್ರದಲ್ಲಿರೋದು ಕ್ಯಾಪ್ಚರ್ ಮಾಡಲ್ಲ, ಸ್ವಲ್ಪ ದೂರ ಇರೋದು ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಹತ್ರದಲ್ಲೇ ಇರುತ್ತೆ ಇಬ್ಬನಿ, ಆದರೆ ಅಷ್ಟು ಮೊಬೈಲಲ್ಲೆಲ್ಲ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ತುಂಬ ಚೆನ್ನಾಗಿತ್ತು, ಹಂಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಮಧ್ಯಾಹ್ನ ಊಟಕ್ಕೆ ನಾನು ಟೊಮೆಟೊ ಸಾರಂತೂ ಮಾಡಿದ್ದೆ. ತರಕಾರಿ ಸಾಂಬಾರದೆಲ್ಲ ತಿಂದು ಬೇಜಾರಾಗಿಬಿಟ್ಟಿತ್ತು. ಸ್ವಲ್ಪ ಹುಳಿ ಹುಳಿ ಥರ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾವು ಏನು ಹೆಸ್ರು ಕಾಳು ಸಾಂಬಾರು ಮಾಡ್ತೀವಲ್ಲ, ಅದೇ ಥರ ಹೆಸ್ರು ಕಾಳು ಹಾಕ್ತಾನೆ ಸಾಂಬಾರು ಮಾಡ್ಕೊಂಡಿದ್ದೆ. ಅದರಲ್ಲಿ ಏನು ಕಾಳೆಲ್ಲ ಹಾಕಿಲ್ಲ, ಬೇಳೆನೂ ಹಾಕಿಲ್ಲ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಸೈಡ್ಸಿಗೆ ನಮ್ಮ ಅತ್ತೆ ಈರುಳ್ಳಿ ವಡೆ ಮಾಡು ಅಂತ ಹೇಳಿದ್ರೆ, ಅವರಿಗೆ ಈರುಳ್ಳಿ ವಡೆ ಬಿಟ್ಟರೆ ಬೇರೆ ಯಾವುದೂ ಅಷ್ಟೊಂದು ಇಷ್ಟ ಆಗೋಲ್ಲ. ಈರುಳ್ಳಿ ವಡೆ ಮಾಡು ಅಂತ ಕೇಳ್ತಾರೆ. ಹಾಗಾಗಿ ಅವರಿಗೆ ಹೇಳಿದ್ರಲ್ಲ ಅಂತೇಳ್ಬಿಟ್ಟು ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ವಡೆ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೆ. ಹಾಗೆ ಆಮೇಲೆ ಖಾರದ ಪುಡಿ ಹಾಕ್ಕೊಂಡಿದ್ದೆ, ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರಲಿಲ್ಲ. ಈ ಮಕ್ಳಿಗೇನು ಗೊತ್ತಾ, ಮೆಣ್ಸಿನ್ಕಾಯಿ ತಿಂದರೆ ಖಾರ ಅಂತ ಹೇಳ್ಬಿಡ್ತಂತೆ. ಖಾರದ ಪುಡಿ ಹಾಕ್ಕೊಂಡು, ಹಾಗೆ ನಮ್ಮ ಅತ್ತೆ ಕೂಡ ತಿನ್ನಲ್ಲಂತೆ, ಖಾರದ ಪುಡಿ ಹಾಕ್ಕೊಂಡು ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಈ ಸಂಜೆ ನನ್ನ ಮಗನಿಗೆ ಶೂಸ್ ತರೋಕ್ಕಂತ ಹೋಗಿದ್ದೆ, ವೈಟ್ ಶೂ. ಅದೇನಾಗಿತ್ತು, ತುಂಬ ಟೈಟ್ ಆಗಿಬಿಟ್ಟಿದೆ. ಕಾಲು ಬೆರಳಲ್ಲಿ ಇರುತ್ತಲ್ಲ ಅದೆಲ್ಲ ಫೋಲ್ಡ್ ಆಗುತ್ತೆ. ಪಾಪ ಅವನಿಗೆ ಹೇಳ್ತಾನೇ ಇಲ್ಲ ನನಗೆ. ನಾನು ಒಂದಿನ ಶೂಸ್ ಹಾಕ್ಬೇಕಾದ್ರೆ ಟೈಟ್ ಆಗುತ್ತೆ ಅಂತೆಲ್ಲ ಕೇಳಿದ ಮೇಲೆ ಹ್ಞೂ ಅಂತೇಳಿದೆ. ಪಾಪ ಕಾಲೆಲ್ಲ ಬೆರಳೆಲ್ಲ ಫೋಲ್ಡ್ ಆಗ್ತಿತ್ತು, ಸ್ವಲ್ಪ ಟೈಟಾಗಿದೆ ಶೂ ಅಂತ ಹೇಳಿದ್ದು ತೊಗೊಂಬರಕ್ಕೆ ಹೋದ್ವಿ. ಇನ್ನೇನು ಸ್ಕೂಲ್ ಮತ್ತೆ ರಜೆ ಬಂತು, ಇನ್ನೇನು ಬೇಕಾಗಲ್ಲ ಅಂಥೇಳಿ ನೆಕ್ಸ್ಟು ರಜೆ ಜೂನ್ ತಿಂಗಳಲ್ಲಿ ಕೊಡಿಸಿದ್ರಾಯ್ತು ಅಂತ ಅಂದ್ಕೊಂಡೆ. ಆದರೂ ಅವನಿಗೆ ಇನ್ನೂ ಒಂದು ತಿಂಗಳು, ಒಂದು 4 ವಾರನಾದರೂ ಹಾಕ್ಕೊಬೇಕು. 4 ವಾರ ಅಂದರೆ ವಾರದಲ್ಲಿ 2 ಸರಿ ಅಂದರೆ ಇನ್ನೊಂದು 6 ಸರಿ, ಒಂದು 8 ಸರಿ ಹಾಕ್ಕೊಬೇಕಾಗುತ್ತೆ. ಹಂಗಾಗಿ ಮತ್ತೆ ಕಾಲು ತುಂಬ ನೋವು ಹೋಗುತ್ತೆ ಅವನಿಗೆ ಅಂತೇಳಿ ವೈಟ್ ಶೂ ತೊಗೊಂಬರೋಕ್ಕೆ ಅಂತಂದು ಹೋಗಿದ್ವಿ. ಅಲ್ಲಿ ಇವಾಗ ಮಾರಮ್ಮಂದು ಹಬ್ಬ ಇರೋದ್ರಿಂದ ಎಲ್ಲ ಒಂದು 4-5 ದಿನ ಮುಂಚೆನೇ ಎಲ್ಲ ನೀಟಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ನೋಡೋಕ್ಕೆ ಕಣ್ಣುಗಳು ಸಾಲದು ಅಷ್ಟು ಚೆನ್ನಾಗಿತ್ತು. ಒಂದು ಹಬ್ಬ ಅಂದರೆ ಈ ಲೈಟಿಂಗ್ಸು ಎಲ್ಲ ಬ್ಯಾನರ್ಗಳು ಹಾಕೋದು, ಅದರಿಂದನೇ ಒಂದು ಕಳೆ ಬರುತ್ತೆ ಹಬ್ಬ ಅಂತಂದು. ಗಾಂಧಿ ಬಜಾರ್ದು ನಾನು ಜಾಸ್ತಿ ತೊಗೊಂಡ್ರೆ ಅಲ್ಲೇ ಮನೆ ಹತ್ರ ಎಲ್ಲ ಅಂಗಡಿಗಳೆಲ್ಲ ತೊಗೊಳ್ಳಲ್ಲ, ಇಲ್ಲಿಗೆ ಬರೋದು. ಸೀದಾ ಮಾರ್ಕೆಟ್ ಹತ್ರನೇ ಗಾಂಧಿ ಬಜಾರಲ್ಲಿ ಬಂದುಬಿಟ್ಟು ತೊಗೊಳ್ಳೋದು. ಪರವಾಗಿಲ್ಲ, ಚೆನ್ನಾಗಿ ಸಿಗುತ್ತೆ. ಆಮೇಲೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ನಾನು ಫಸ್ಟು UKGಯಿಂದನೂ ಇದೇ ಅಂಗಡಿಯಲ್ಲಿ ಬಂದುಬಿಟ್ಟು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ತೊಗೊಳ್ಳೋದು. ಕೊನೆಯಲ್ಲಿ ಅವನ ಸೈಜು ಸ್ವಲ್ಪ ದೊಡ್ಡ ಸೈಜಿಗೆ ಕೊಟ್ಟರು, ಪರವಾಗಿಲ್ಲ, ಇನ್ನೂ 2 ತಿಂಗಳು ರಜೆ ಇರುತ್ತೆ. ಮತ್ತು ಲೇಸ್ ಥರದ್ದು ಚೆನ್ನಾಗಿ ಬರುತ್ತೆ, ಟೈಟ್ ಆಗುತ್ತೆ. ಲೂಸ್ ಇದ್ರೂ ಸ್ವಲ್ಪ ಲೇಸ್ ಕಟ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಲೇಸ್ ಥರದ್ದು ತೊಗೊಂಡು ಬಂದ್ವಿ. ನಾನಿಲ್ಲಿ ಹಿಂಗೆ ಬಜಾರಿತ್ತು, ಸ್ವಲ್ಪ ನೋಡೋಣ ಒಳಗಡೆ ಏನೇನಿದೆ ಅಂತ ನೋಡೋಣ. ನಾನು ಸ್ವಲ್ಪ ಮ್ಯಾಟೆಲ್ಲ ಚೆನ್ನಾಗಿ ಸಿಗುತ್ತೇನಂತ ನೋಡಿದೆ. ಅಷ್ಟೊಂದು ಚೆನ್ನಾಗಿರಲಿಲ್ಲ. ನನಗೆ ಸ್ವಲ್ಪ ದೊಡ್ಡದಾಗಿ ಲೆಂತಾಗಿರೋದು, 1-2 ಅಡಿ ಇರುತ್ತಲ್ಲ ಆ ಥರದ್ದು ಮ್ಯಾಟ್ ಬೇಕಿತ್ತು. ಹಂಗಾಗಿ ನೋಡೋಣ ಅಂತ ಹೋದೆ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗೆ ಮಕ್ಕಳಿಗೆ ಏನಾರು ಸ್ವಲ್ಪ ಇಲ್ಲಪ್ಪ ಅಡಿ ನೋಡಿ ಚೆನ್ನಾಗಿ ಇರುಕಂತ ಮಾಡಿ ಹಿಂಗೆ ನೋಡ್ತೀನಿ. ಇಲ್ಲಿ ಮ್ಯಾಟು ಚೆನ್ನಾಗಿ ಸಿಕ್ತು, ನಾನು ನೋಡ್ತಾ ಇರೋ ಥರ ಸಿಕ್ತು. ಹಂಗಾಗಿ 2 ಮ್ಯಾಟ್ ತೊಗೊಂಡು, ಇಲ್ಲಿ ಖಾದಿ ಕಾಟನ್ ಸೀರೆಗಳು, ಖಾದಿ ಕಾಟನ್ ಡ್ರೆಸ್ಗಳು, ಬೆಡ್ಶೀಟ್ಗಳು ಪ್ಯೂರ್ ಕಾಟನ್ದೆಲ್ಲ ಸಿಗ್ತಾಯಿತ್ತು. ಅಂದರೆ ಕಾಸ್ಟ್ಲಿ ಇತ್ತು. ನಾನು ಇಲ್ಲಿ 1-2 ಬೆಡ್ಶೀಟ್ ತೊಗೊಂಡೋಗಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ತೊಗೊಂಡು ಒಂದು 4 ವರ್ಷ ಆಗಿರ್ಬೋದು, ಇನ್ನೂ ಚೆನ್ನಾಗಿ ಬಂದಿದೆ ಬೆಡ್ಶೀಟು. ಹಾಗಾಗಿ ಈ ಸರಿ ತೊಗೊಳಕ್ಕೆ ಹೋಗಲಿಲ್ಲ, 1-2 ಮ್ಯಾಟ್ ತೊಗೊಂಡು ಹಾಗೆ ಬಂದ್ವಿ. ಇಲ್ಲಿ ನಮ್ಮ ಮಕ್ಕಳು ಹೊರಗಡೆ ಯಾವಾಗ ಬಂದ್ರೂ ಸ್ವಲ್ಪ ಅವ್ರಿಗೇನು ಅಂದರೆ ಪ್ಲೈನ್ ಕೇಕ್ ಬರ್ತಲ್ಲ, ಆ ಥರದ್ದು ಕೇಕ್ ಇಷ್ಟ ಅವ್ರಿಗೆ. ಬಂದಾಗಲೆಲ್ಲ ಪ್ಲೈನ್ ಕೇಕನ್ನು ಕೊಡಿಸ್ಕೊಂಡು ಹೋಗ್ತೀನಿ, ಕ್ರೀಮಿಂದೆಲ್ಲ ಕೊಡ್ಸೋಕೆ ಹೋಗಲ್ಲ. ಅದೇನಾಗುತ್ತೆ ಅಂದರೆ ತಿಂದ ತಕ್ಷಣ ಸಡನ್ನಾಗಿ ಕೆಮ್ಮು ಬಂದುಬಿಡುತ್ತೆ. ಹಾಗಾಗಿ ಕ್ರೀಮಿಂದು ಕೇಕೆಲ್ಲ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ನಮ್ಮ ಮಗ ಆಟ ಆಡ್ತಿದ್ದಲ್ಲ, ಆಟ ಸಾಮಾನು ಬಂದುಬಿಟ್ಟು 900 ರೂಪಾಯಿ ಹೇಳಿದರು. ಇವು ಬೇಡಪ್ಪ, ನೀವು ಎಷ್ಟೊಂದೆಲ್ಲ ಕಾಸ್ಟ್ಲಿದು, ಸುಮ್ಮನೆ ಹಾಗೆ ಇಟ್ಕೊಂಡೆಲ್ಲ ಮುರಿದಾಕ್ಬಿಡ್ತೀಯ, ಬೇಡ ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ, ಸ್ವಲ್ಪ ದೊಡ್ಡನಾಗು. ಅವರೇನು ಅವಾಗವಾಗ ಸ್ಟಾಲ್ ಆಗ್ತಾ ಇರ್ತಾರೆ, ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಮನೇಲಿ ಕರ್ಕೊಂಬಂದೆ. ಇಲ್ಲಿ ನಾವಿರೋ ಏರಿಯಾದಲ್ಲೂ ಕೂಡ ಹಬ್ಬ ಇದೆ. ಅವರೆಲ್ಲ 5 ವರ್ಷಕ್ಕೆ ಒಂದು ಸರಿ ಅಂತೇಳಿ ಹಬ್ಬ ಮಾಡ್ತಾರೆ. ಇಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದರು. ಇನ್ನೇನು ಮನೆಗೆ ಬಂದ್ವಿ, 9 ಗಂಟೆ ಆಯಿತು ಅನಿಸುತ್ತೆ. ಇರಪ್ಪ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದಿಲ್ಲ ಚಿನ್ನು, ನನಗೊಂದು ಮಾಡಿಕೊಡು ಬಿಡಪ್ಪ. ಏನೋ ಸಾಧನೆ ಮಾಡಿದೀಯ ನೀನು.
ನೋಡಿ ಗೈಸ್, ನನ್ನ ಮಗ ಮಾಡಿದ್ದಾನೆ. ಇಲ್ಲಿಗೆ ಎತ್ಕೊಂಬ, ಹಂಗೆ ಎತ್ಕೊ. ನೋಡಿ ಗೈಸ್, ನನ್ನ ಮಗ ಮಾಡಿದ್ದಾನೆ, ನನಗೋಸ್ಕರ ಮಾಡಿಕೊಟ್ಟಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ತಗೊಂಬಂದು ಕೊಡ್ತಾ ಇದ್ದೀನಿ ನೋಡಮ್ಮ ಅಂತ. ಜ್ವರ ಇದೆ ಅಮ್ಮಂಗೆ ಅಂತ ಹೇಳಿ ಮಾಡಿಕೊಟ್ಟಿದ್ದಾನೆ. ಥ್ಯಾಂಕ್ ಯು. ನಮ್ಮ ಅತ್ತೆಯವ್ರಿಗೆ, ನಮ್ಮ ಮನೆಯವ್ರಿಗೆಲ್ಲ ಮೊಟ್ಟೆ ಬೇಯಿಸಿದ್ದೆ. ಇವನು ಬಂದುಬಿಟ್ಟು ಅಮ್ಮ ನಾನೇ ಆಮ್ಲೆಟ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದ ಮಾಡಿಕೊಡ್ತೀನಿ ಅಂತೇಳಿ ಮಾಡ್ತಾಯಿದ್ದ. ನಾನು ಹೇಗೆ ಮಾಡ್ತಾವನೋ ಏನೋ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಪರವಾಗಿಲ್ಲ, ಹೇಗೋಗೋ ಅದು ಇದು ಮಾಡಿಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟ. ಇಲ್ಲಿ ನಮ್ಮ ರಿಲೇಟಿವ್ಸವರು ಹೋಟೆಲಲ್ಲಿ ಬಂದಿದ್ರು, ಉಳ್ಕೊಂಡಿದ್ರು ಅಂತಂದು ಹೇಳ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಲ್ಲೇ ಶಿವಮೊಗ್ಗದಲ್ಲೇ ಬಂದಿರೋದ್ರಿಂದ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಪರವಾಗಿಲ್ಲ, ರೀಸನಬಲ್ಲು ಪ್ರೈಸ್ ಇತ್ತು. ಬೇರೆದಕ್ಕೆಲ್ಲ ಕಡೆನೂ ನೋಡ್ಕೊಂಬಂದು ಇಲ್ಲಿ ಚೆನ್ನಾಗಿದೆ ಬಂದ್ವಿ ಅಂತ ಹೇಳಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಹೊರಟ್ವಿ. ಅವತ್ತು ರಜೆ ಇರೋದ್ರಿಂದ ಹಾಗೆ ಮಕ್ಕಳು ಕೂಡ ಕರ್ಕೊಂಡೋಗಿದ್ದೆ. ಹಾಗೆ ಅಲ್ಲಿ ಪಾರ್ಕ್ ಬೇರೆ ಹತ್ರ ಇತ್ತವಲ್ಲ, ಹಾಗೆ ಪಾರ್ಕಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಂಧಿ ಪಾರ್ಕ್ಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿತ್ತು. ನಾನಂತೂ ಯಾವಾಗಲೂ ಹೋಗಿರಲಿಲ್ಲ. ಇಲ್ಲೇ ಎಷ್ಟು ಸರಿ ಓಡಾಡ್ತೀವಿ, ಆದರೆ ಹೋಗೋಕ್ಕೆ ಟೈಮೇ ಇಲ್ಲ, ಬರೀ ನೋಡ್ಕೊಂಡು ಹೋಗೋದೇ ಆಗೋಯಿತು. ನೋಡೋಣ ಅಂತ ಹೇಳ್ಬಿಟ್ಟು ಈ ಸರಿ ಕರ್ಕೊಂಡು ಬಂದೆ. ಟೈಮ್ ಇದೆಯಲ್ಲ, ಹೆಂಗಿದ್ರು ರಜೆ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳು ನಾವೆಲ್ಲರೂ ಬಂದ್ವಿ. ತುಂಬ ಚೆನ್ನಾಗಿತ್ತು. ಅಂದರೆ ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಇರಬೇಕಂದ್ರೆ ಬೆಳಗ್ಗೆ ಟೈಮೇ ಚೆನ್ನಾಗಿ, ಮಧ್ಯಾಹ್ನ ಅಂತ ಆಗೋಲ್ಲ. ಸಂಜೆ ಟೈಮು, ಸಂಜೆಗಿಂತ ಬೆಳಗ್ಗೆನೇ ತುಂಬ ಚೆನ್ನಾಗಿರ್ತೈತೆ. ವೆದರ್ ಅಷ್ಟು ಕೂಲಾಗಿರುತ್ತೆ. ಗಿಡಗಳು ಹಸಿರೆಲ್ಲ ನೋಡ್ಕೊತ ಇದ್ರೆ ಅಷ್ಟು ಚೆನ್ನಾಗಿರ್ತೈತೆ. ಇವಾಗ ಮೊದಲೆಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ, ಇವಾಗೆಲ್ಲ ನೀಟಾಗಿ ಮಾಡ್ತಾಯಿದ್ದಾರೆ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಲೈವಲ್ಲೆಲ್ಲ ಮಾಡಿದ್ದೀನಿ, ನೋಡ್ಬೋದು ಹೋಗ್ಬಿಟ್ಟು. ಅಲ್ಲಿಂದ ಬಂದು ಹಾಗೆ ಬಟ್ಟೆ ತೊಗೊಂಬರೋಕ್ಕೆ ಸೀರೆನಂದ್ರೆ ದೇವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು, ಮಾರಮ್ಮ ಹಬ್ಬ ಅಲ್ವಾ, ಹಾಗಾಗಿ ಒಂದು ಸೀರೆ ಕೊಡೋಣ. ನಮ್ಮ ಏರಿಯಾದಲ್ಲಿ ಒಂದು ದೇವಸ್ಥಾನ ಇದೆ, ಅವ್ರದ್ದು ಒಂದು ಹಬ್ಬ ಇದೆ, 5 ವರ್ಷಕ್ಕೊಂದ್ಸರಿ ಮಾಡ್ತಾರಂತೆ. 2 ದೇವಸ್ಥಾನಕ್ಕೂ ಒಂದೊಂದು ಸೀರೆ ಕೊಟ್ಬಿಡೋಣ, 5 ವರ್ಷಕ್ಕೊಂದಲ್ವಾ ಹಬ್ಬ ಮಾಡೋದು ಅಂತೇಳಿ ನಾನು ಹೋಗ್ಬಿಟ್ಟು ಒಂದು 2 ಸೀರೆ ತೊಗೊಂಬಂದೆ. ಇಲ್ಲಿ ಲೇಟಾಗಿ ಬಂದ್ವಲ್ವ, ಅಡುಗೆ ಮಾಡೋ ಅಷ್ಟೊತ್ತಿಗೆ ಇದು ತುಂಬ ಲೇಟಾಗಿಬಿಡ್ತು. ಫಾಸ್ಟಾಗಿ ಕೆಲಸ ಮಾಡ್ಕೊತ ಹೋಗಿ ಚಾಕುನಲ್ಲಿ ಕೈ ಕಟ್ ಮಾಡ್ಕೊಂಬಿಟ್ಟೆ. ಸಖತ್ತಾಗಿ ಜಾಸ್ತಿ ಹೋಗ್ಬಿಡ್ತು. ಪ್ಲಾಸ್ಟರ್ ಹಾಕ್ಕೊಂಬಿಟ್ಟಿದ್ದೀನಿ, ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಅದು ಅಷ್ಟೊಂದು ನೋವು ಆಗ್ತಾಯಿತ್ತು. ಅದು ಬೆರಳು ಹಿಡ್ಕೊಂಡೆ ಕೆಲಸ ಮಾಡಬೇಕಾಯ್ತು. ಇಲ್ಲಿ ದೇವರಿಗೆಲ್ಲ ಹೋಗೋದು ರೆಡಿ ಆಗೋದು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಪ್ಯಾಕ್ ಮಾಡ್ತಾಯಿದ್ದೆ. ಮಡ್ಲಕ್ಕಿ, ಅಕ್ಕಿ, ಬಳೆ, ಅರಿಶಿನ, ಕುಂಕುಮ, ಹೂವು, ನಮಗೆ ಒಂದು ಸೀರೆ ನಾನು ದೇವ್ರಿಗೆ ಉಡ್ಸೋ ಥರ ಸೀರೆ ತೊಗೊಂಡಿಲ್ಲ, ಮಾಮೂಲಿ ಸೀರೆ ತೊಗೊಂಡೆ. ಇಲ್ಲಿ ಕೆಲವರು ದೇವಸ್ಥಾನದ ಹರಾಜು ಹಾಕ್ತಾರಂತಲ್ವ, ಸ್ವಲ್ಪ ಆರ್ಡಿನರಿ ಥರ ಇದ್ದರೆ ಯಾರಿಗಾದರೂ ಅದು ಹೋದರೆ ಉಡ್ಕೊತಾರೆ. ಆರ್ಡಿನರಿ ಸೀರೆ ಆದರೆ, ಸ್ವಲ್ಪ ದೇವ್ರಿಗೆ ಉಡ್ಸೋ ಥರ ಸೀರೆ ಆದರೆ ಅದೇನು ಮಾಡ್ತಾರೋ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಹರಾಜು ಹಾಕ್ತಾರಂತ ಗೊತ್ತಿಲ್ಲ, ಹರಾಜಾಗಿದ್ದನ್ನು ತಗೊಂಡು ಹುಡ್ಕೊತಾರೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾನು ಆ ಥರ ಅಂದ್ಕೊಂಡು ಸ್ವಲ್ಪ ಆರ್ಡಿನರಿ ಸೀರೆ ತೊಗೊಂಬಂದೆ. ಈ ಮಾರಮ್ಮ ದೇವಸ್ಥಾನಕ್ಕೆ ಮಾತ್ರ ಹಸಿರು ಕಲರು ಬಾರ್ಡ್ರ್ ಸೀರೆ ಬರುತ್ತಲ್ಲ, ಅದು ತೊಗೊಂಡೆ. ಇಲ್ಲಿ ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನಕ್ಕೆ ಆರ್ಡಿನರಿ ಸೀರೆ ತೊಗೊಂಡು ಎಲ್ಲರೂ ರೆಡಿಯಾದ್ವಿ. ನಮ್ಮ ಮಕ್ಕಳು ಕೂಡ ರೆಡಿಯಾದ್ವಿ. ಇಲ್ಲಿ ನಾನು ಅವತ್ತು ಮಂಗಳವಾರ ದಿನ ಆಗಿರೋದಂತ ಸ್ವಲ್ಪ ಸಿಹಿ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಗಡೆ ಮಾಡ್ಕೊಳ್ಳೋಣ ಅಂತೇಳಿ ಬೇಳೆ ಎಲ್ಲ ಹಾಕಿದ್ದೆ. ಈ ಕಡೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದೆ ನಾನು. ಈ ಟೈಮ್ ಬಂದುಬಿಟ್ಟು 7:30 ಆಗಿದೆ. 4 ಗಂಟೆಗೆ ಬಂದುಬಿಟ್ಟು ಸ್ಟಾರ್ಟ್ ಮಾಡಿರೋದು, ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದನ್ನು ಮಾಡ್ತಾನೆ ಇರಲಿಲ್ಲ, ಕೈ ಬೇರೆ ಕೊಯ್ಕೊಂಡ್ಬಿಟ್ಟಿದ್ದೆ. ಮಕ್ಕಳಿಗೋಸ್ಕರ ಹಿಡ್ಕೊಂಡು ತಿಂತಾರಲ್ಲ, ಅವ್ರಿಗೂ ಒಂದು ಖುಷಿ, ಹಬ್ಬ ಅಂತಂದು ಹೇಳ್ಬಿಟ್ಟು ಇನ್ನೆಂಥದ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಕರ್ಗಡೆ ಮಾಡಿದ್ವಿ. ಇನ್ನು ಹೋಳಿಗೆ ಸಾಂಬಾರು ಮಾಡಿ ಇಟ್ಕೊಂಡು ನೋಡ್ಬೋದು. ನಮ್ಮನೆ ಜಾಸ್ತಿ ಹೋಳಿಗೆ ಸಾಂಬಾರು ಮಾಡಿಕೊಂಡು ತುಂಬ ಇಷ್ಟ ಎಲ್ರಿಗೂ. ಹೋಳಿಗೆ ಸಾಂಬಾರಿಂದು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ಹೋಳಿಗೆ ಸಾಂಬಾರು ಸಪ್ರೇಟಾಗಿ ರೆಸಿಪಿ ಚಾನಲಲ್ಲ, ರೆಸಿಪಿನಲ್ಲಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಇದಿಷ್ಟು ಕೆಲಸ ಆಯಿತು. ಆಮೇಲೆ ಬಂದುಬಿಟ್ಟು ಮಾಡೋಣ ಅಂತೇಳಿ ಹಿಟ್ಟೆಲ್ಲ ಕಲಸಿ ನೋಡ್ಬೋದು ಎಷ್ಟೊಂದೆಲ್ಲ ಹರಡಿದೆ. ಹಿಟ್ಟೆಲ್ಲ ಕಲಿಸ್ಬಿಟ್ವಿ, ಹೊರಟ್ವಿ. ಇಲ್ಲಿ ದೇವಸ್ಥಾನದಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿಗಂತೂ ಇದು ಪಲ್ಲಕ್ಕಿ ಅಲಂಕಾರ ಅಂತೂ ತುಂಬಾ ಇಷ್ಟ. ನೋಡ್ರಿ ಅಲ್ಲಿ ಮೇಲ್ಗಡೆ ಆ ಮೆರೂನ್ ಕಲರು ಮತ್ತು ವೈಟ್ ಕಲರಲ್ಲಿ ಅಲಂಕಾರ ಮಾಡಿದ್ದಾರಲ್ವ ಪಲ್ಲಕ್ಕಿ ಅಂತಂದು, ತುಂಬ ಚೆನ್ನಾಗಿತ್ತು. ಅದು ನೋಡೋಕ್ಕಂತೂ ಅಷ್ಟು ಖುಷಿ ಆಗ್ತಾಯಿತ್ತು. ಅಂದರೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ದೇವ್ರಿಗೆ ಪಲ್ಲಕ್ಕಿ ರೆಡಿ ಮಾಡ್ತಾ ಇರೋದು. ಇದು ಬಂದುಬಿಟ್ಟು ನಾವಿರೋ ಪಕ್ಕದ ಏರಿಯಾದಲ್ಲಿರೋ ದೇವಸ್ಥಾನ. ಇದು ಅಂತರಘಟ್ಟಮ್ಮ ಕರಿಯಮ್ಮ ಅಂತ ದೇವಸ್ಥಾನ. ಇದು ತುಂಬ ಚೆನ್ನಾಗಿ ಮಾಡಿದರು. ಇವರು ಏರಿಯಾದಲ್ಲಿರೋರು 5 ವರ್ಷಕ್ಕೊಂದು ಅಂತ ಹಬ್ಬ ಮಾಡ್ತಾರೆ, ಕರಿಯಮ್ಮನ ಹಬ್ಬ ಅಂತ. ಹಂಗಾಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡಿದರು. ಡೆಕೋರೇಷನ್ ಅದು ಅಷ್ಟು ಚೆನ್ನಾಗಿ ಮಾಡಿದರು. ನನ್ನ ಮಗನ ಕೈಲಿ ಕೊಟ್ಟಿದ್ದೆ ಮೊಬೈಲ್, ಸ್ವಲ್ಪ ವಿಡಿಯೋ ತೊಗೊಂಬರಪ್ಪ ದೇವ್ರದ್ದೆಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ ಎಷ್ಟಾಗುತ್ತೋ ಅಷ್ಟು ಒಂದೊಂದು ಸ್ವಲ್ಪನೇ ವಿಡಿಯೋ ಮಾಡಿಕೊಂಡು ತಂದುಕೊಟ್ಟ. ಒಳಗಡೆ ಅಂತೂ ತುಂಬ ರಶ್ ಇತ್ತು. ಎಲ್ಲರೂ ಒಟ್ಟಿಗೆ ಬಂದುಬಿಟ್ರು ಒಂದೇ ಸರಿ. ಅಷ್ಟು ದೇವ್ರ ದರ್ಶನ ಎಲ್ಲ ಒಳಗಡೆ ಅಷ್ಟೊಂದು ಚೆನ್ನಾಗಾಗಲಿಲ್ಲ.
ಮತ್ತೆ ಹೋಗೋಣ ಅಂದ್ಕೊಂಡೆ, ಇನ್ನೇನು ವಾಪಸ್ ಬಂದಿಲ್ಲ, ಹೋಗೋದು ಬೇಡ ಅಂತ ಹೇಳಿ ಹಾಗೆ ಬಂದ್ವಿ. ನನ್ನ ಮಗನಿಗೆ ಮತ್ತೆ ದೇವಸ್ಥಾನ ಒಳಗಡೆ ಆವಾಗಲೇ ನಾನು ಹೋದಾಗ ವೀಡಿಯೋ ಎಲ್ಲ ಆ ದೇವ್ರು ನೋಡೋಕ್ಕೂ ಜನ ಬಿಟ್ಟಿಲ್ಲ, ಅಷ್ಟು ರಶ್ ಆಗಿಬಿಟ್ಟಿತ್ತು. ಒಂದೇ ಸರಿ ಫಸ್ಟ್ ಪೂಜೆ ಮಾಡ್ತಾರಲ್ಲ ಆ ಎಲ್ಲ ಜನನೂ ಒಟ್ಟಿಗೆ ಬಂದುಬಿಟ್ರು, ಆಗಲಿಲ್ಲ. ಮತ್ತೆ ನನ್ನ ಮಗನ ಕೈಯಲ್ಲಿ ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಂಬರಪ್ಪ ಅಂತೇಳಿ ಕೊಟ್ಟು ಕಳಿಸಿದೆ. ಮಾಡ್ಕೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿ ದೇವಿ ಅಲಂಕಾರ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಈ ದೇವರಿಗೂ ಮತ್ತು ಹಣ್ಣು ಕಾಯಿ ಮಡ್ಲಕ್ಕಿ ಮತ್ತು ಸೀರೆ ಅದು ಕೊಟ್ಟು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ನೋಡ್ಬೋದು ಎಷ್ಟೊಂದು ಜನ ಇದ್ದರು. ಇದೇನು ಗೊತ್ತಾ, ಗಂಟೆ ಬಾರಿಸಿದ ತಕ್ಷಣ ಎಲ್ಲರೂ ಬಂದುಬಿಟ್ಟು ಒಟ್ಟಿಗೆ ಬಂದುಬಿಡ್ತಾರೆ. ಆಮೇಲೆ ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಜನನೇ ಇಲ್ಲೆಲ್ಲ ಖಾಲಿಯಾಗಿಬಿಟ್ಟಿದ್ರು, ಆರಾಮಾಗಿತ್ತು. ನೋಡಿ ಇವಾಗ ಎಷ್ಟು ಆರಾಮಿದೆಲ್ಲ ಅಂತ ಅನ್ಕೊಂಡು ಬಂದ್ವಿ. ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಂದು, ಅದು ಆ ದೇವಸ್ಥಾನದ ಹಿಂದೆಯೇ ಇದೆ, ಅಲ್ಲಿ ಹಾಗೆ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿ ನಮ್ಮ ಚಿಕ್ಕ ಮಗ ಕ್ಯಾಮ್ರಾ ಹಿಡ್ಕೊಂಡೆಲ್ಲ ರೆಕಾರ್ಡ್ ಮಾಡ್ತೀನಿ ಅಂತಿದ್ದ, ಬಿಡಪ್ಪ ಬೇಡ ಅಂದರೆ ಹಿಂಗೆ ಸ್ವಲ್ಪ ಎಲ್ಲ ತೆಗಿತಾ ಇದ್ದ. ನನಗಂತೂ ಫುಲ್ಲು ಹುಷಾರು ಬೇರೆ ಇರಲಿಲ್ಲ, ಕೈ ಬೇರೆ ಕೊಯ್ಕೊಂಡ್ಬಿಟ್ಟಿದ್ದೆ. ಅಷ್ಟೊಂದು ಕೈಯೆಲ್ಲ ಸಖತ್ ನೋವು ಬರ್ತಾಯಿತ್ತು. ಏನು ಮಾಡೋದು, ನಾವು ಹೆಣ್ಮಕ್ಳು ಮಾಡಲೇಬೇಕಲ್ವ, ಇಲ್ಲ ಅಂದರೆ ಯಾರು ಮಾಡ್ತಾರೆ, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೊಳ್ಳೇಬೇಕು. ಹುಷಾರಿಲ್ಲ ಅಂದರೂ ಮಾಡಬೇಕು, ಹುಷಾರಿದ್ರೂ ಮಾಡ್ಕೊಳ್ಳೇಬೇಕು. ಒಂದೊಂದು ಸರಿ ಸಖತ್ ಬೇಜಾರಾಗುತ್ತೆ, ಅಪ್ಪ ಎಷ್ಟು ಕಷ್ಟಪಡಬೇಕಲ್ಲ ಜೀವನ ಅನ್ನೋದು ಅನಿಸ್ಬಿಡ್ತೈತೆ. ಒಂದೊಂದು ಸರಿ ಮಕ್ಳಿಗೆ ಖುಷಿ ನೆನೆಸ್ಕೊಂಡು ಮಕ್ಳಿಗೋಸ್ಕರ ಮಾಡಬೇಕು ಅಂತ ಏನೋ ಒಂದು ಅಂದಾಗ ಅವಾಗ ಸಮಾಧಾನ ಅನಿಸುತ್ತೆ. ನಮ್ಮ ದೊಡ್ಡ ಮಗ ಬಂದುಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ದ, ಅವನಿಗೆ ಅಷ್ಟೊಂದು ಉಜ್ಜೋಕ್ಕೆ ಬರೋದಿಲ್ಲ. ನಾನು ಮಾಡ್ತೀನಿ ಅಂತ ಬಂದು ಎಲ್ಲ ಸೊಟ್ಟ ಚೋರೆ ಉದ್ದ ಹಾಗೆ ಹೀಗೆಲ್ಲ ಉಜ್ಜಿದ. ಏನು ಮಾಡೋದು, ಅದನ್ನೇ ಕಟ್ಟಿ ಒಳಗಡೆ ಹೂರನೆಲ್ಲ ತುಂಬಿ ಕರ್ಗಡ್ ಮಾಡಿಕೊಂಡೆ. ಯಾವುದೋ ಒಂದು ಆದ್ರೆ ಆಯಿತು, ನೀಟಾಗಿ ಕಟ್ಬಿಟ್ಟು ಎಣ್ಣೆ ಒಳಗಡೆ ಹಾಕ್ಕೊಂಡ್ರೆ ಆಯಿತು. ನಾವು ಮುರ್ದೆ ಅಲ್ವ ತಿನ್ನೋದು, ಇನ್ನೆಲ್ಲ ಏನು ಯಾರು ಇಲ್ಲಿ ಯಾವ ಥರ ಮಾಡಿದ್ದೀರ ಅಂತಂದೇಳಿ ಏನು ಹೊಗಳೋರಿಲ್ಲ ಬೈಯೋರಿಲ್ಲ, ನಾವೇ ಮಾಡ್ಕೊಂಡು ನಾವೇ ತಿನ್ನೋದು ಅಂತ ಹೇಳ್ಬಿಟ್ಟು ಮಗನ ಕೈಲಿ ಅವನು ಸ್ವಲ್ಪ ಹೆಂಗೆ ಬೇಕಂಗೆ ಉಜ್ಜಿದ. ನಾನು ಉಜ್ಜಿಬಿಟ್ಟು ಸ್ವಲ್ಪ ಬೇಗ ಮಾಡ್ಕೊಂಡು ನಮ್ಮ ಅತ್ತೆ ಕೈಲಾಗಲ್ಲ, ಅವರಲ್ಲಿ ಏನು ಮಾಡೋಕ್ಕೆ ಹೋಗಲಿಲ್ಲ. ಅವ್ರ ಪಾಡಿಗೆ ಅವ್ರ ಪಾಪ ಸುಮ್ಮನೆ ಕೂತಿರು, ಟಿ ವಿ ನೋಡ್ಕೊತ ಕೂತಿದ್ರು. ಹಂಗೆ ಇಲ್ಲಿ ಏನು ಸೈಡ್ಸೆಲ್ಲ ಏನು ಮಾಡೋಕ್ಕೋಲ್ಲ, ಅಂದರೆ ಪಲ್ಯ ಕೋಸಂಬರೆಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬರೀ ಹೋಳಿಗೆ ಸಾಂಬಾರು ಮತ್ತು ಕರ್ಗಡೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ನಾವು ಅಲ್ಲಿಂದ ಬಂದಿದ್ದೆ 4 ಗಂಟೆ ಆಯಿತು. ಹಂಗಾಗಿ ಏನು ಮಾಡೋಕ್ಕೂ ನನಗೆ ಟೈಮ್ ಬೇರೆ ಆಗಲಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ ಅನಿಸುತ್ತೆ. ಮಕ್ಕಳಿಗೆ ನಮ್ಮ ಅತ್ತೆಯವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟೆ. ನಾನು ಅಂದರೆ ಊಟ ಮಾಡೋಣ, ನನಗೆ ಗೊತ್ತಾ ಸಮಾಧಾನ ಕೂತ್ಕೊಂಡು ಊಟ ಮಾಡಬೇಕು. ಊಟ ಮಾಡೋಕೆ ಕೂತ್ಕೊಂಡಾಗ ಅವ್ರಿಗೆ ಎದ್ದಿಡೋದು ಇವ್ರಿಗೆ ಎದ್ದಿಡೋದು ಅಂತ ಅಂದರೆ ಆಗಲ್ಲ. ಆಮೇಲೆ ಇನ್ನೊಂದು ಏನಂದರೆ ಪಾತ್ರೆಗಳು ಶೆಲ್ಫಲ್ಲೆಲ್ಲ ಅಳ್ಳಿತ್ತು ಅಂದರೆ ಆವಾಗಲೂ ಅಷ್ಟೇ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಇದು ನಾವಿರೋ ಏರಿಯಾದಲ್ಲಿರೋ ದೇವಸ್ಥಾನದ್ದು ಪಲ್ಲಕ್ಕಿ ಮೆರವಣಿಗೆ ಅಂತ ಹೇಳಿದ್ನಲ್ಲ, ಅದು 5 ವರ್ಷಕ್ಕೊಂದು ಹಬ್ಬ ಮಾಡ್ತಾರೆ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದರು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.